ಒಂದಾನೊಂದು ಕಾಡಿನಲ್ಲಿ ಒಂದು ಕಾಗೆ ಮತ್ತು ಒಂದು ನರಿ ಗೆಳೆಯರಾಗಲು ನಿರ್ಧರಿಸಿದವು. ಬೇಸಿಗೆ ಕಾಲದಲ್ಲಿ ಕಾಗೆ ನರಿಯ ಹೊಟ್ಟೆ ತುಂಬಿಸಬೇಕು, ಮಳೆಗಾಲದಲ್ಲಿ ನರಿ ಕಾಗೆಯ ಹೊಟ್ಟೆ ತುಂಬಿಸಬೇಕು ಎಂದು ಅವರ ನಡುವೆ ಒಪ್ಪಂದವಾಯಿತು. ಆಗ ಬೇಸಿಗೆ ಕಾಲವಾಗಿತ್ತು. ನರಿ ಎಲ್ಲಾದರೂ ತಣ್ಣನೆ ನೆರಳಿನಲ್ಲಿ ಕುಳಿತುಕೊಳ್ಳುತ್ತಿತ್ತು. ಕಾಗೆ ಎಲ್ಲೆಲ್ಲೂ ತಿರುಗಿ ನರಿಗೆ ಆಹಾರ ತಂದು ಕೊಡುತ್ತಿತ್ತು. ಬೇಸಿಗೆ ಕಳೆದು ಮಳೆಗಾಲ ಆರಂಭವಾಯಿತು. ಕಾಗೆ ಗೂಡಿನಲ್ಲಿ ಕುಳಿತುಕೊಂಡಿತು. ಈಗ ಆಹಾರ ತರುವ ಸರದಿ ನರಿಯದಾಯಿತು. ನರಿ ಕೆಲವು ದಿನ ನಿಯತ್ತಿನಲ್ಲಿ ಕಾಗೆಗೆ ಆಹಾರ ತಂದು ಕೊಟ್ಟಿತು. ಅದಕ್ಕೆ ದಿನ ಈ ಕೆಲಸ ಮಾಡಿ ಬೇಸರ ಹಿಡಿಯಿತು. ನನ್ನ ಜಾತಿಯೇ ಬೇರೆ, ಕಾಗೆಯ ಜಾತಿಯೇ ಬೇರೆ, ನನಗೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಈ ಹಾಳು ಕಾಗೆಯ ಹೊಟ್ಟೆ ತುಂಬಿಸಲು ನಾನು ಏಕೆ ಒದ್ದಾಡಬೇಕು ಎಂದು ಯೋಚಿಸಿತು. ಕಾಗೆಗೆ ತುಸುವೇ ಆಹಾರ ತರಲು ಆರಂಭಿಸಿತು. ಕಾಗೆ ಅದಕ್ಕೆ ಏನೂ ಹೇಳಲಿಲ್ಲ. ಮಳೆಗಾಲ ಮುಗಿಯುತ್ತಾ ಬಂತು. ನರಿಯ ಸರದಿ ಮುಗಿಯುತ್ತದೆ ಎನ್ನುವಾಗ ಅದು ಒಂದು ದಿನ ಕಾಗೆಯನ್ನು ಊಟಕ್ಕೆ ಕರೆಯಿತು. ಕೆಸರು ಕೆರೆಯಿಂದ ಕಪ್ಪೆಗಳು ಮತ್ತು ಹುಳು ಉಪ್ಪಡಿಗಳನ್ನು ತಂದು ಕಾಗೆಗೆ ತಿನ್ನಿಸಿತು. ನಿನಗೆ ಔತಣ ಹಾಕಿದೆ, ನಾಳಿನಿಂದ ನಿನ್ನ ಸರದಿ. ನರಿ ಮರುದಿನ ಕಾಗೆ ನರಿಯನ್ನು ಊಟಕ್ಕೆ ಕರೆಯಿತು. ನರಿ ಬಂದಾಗ ಕಾಗೆ ಅದನ್ನು ಒಂದು ಗೆದ್ದಲಿನ ಹುತ್ತದ ಬಳಿಗೆ ಕರೆದುಕೊಂಡು ಹೋಯಿತು. ಅಲ್ಲೊಂದು ಸೋರೆಕಾಯಿಯ ಬುರುಡೆ ಇತ್ತು. ಅದರ ಒಳಗೆ 5-6 ಇಲಿಗಳು ಇದ್ದವು. ತಗೋ, ನಿನ್ನ ಔತಣ ಇದರೊಳಗಿದೆ ಎಂದು ಕಾಗೆ ಸೋರೆಕಾಯಿಯನ್ನು ತೋರಿಸಿತು. ನರಿ ಸೋರೆಕಾಯಿಯನ್ನು ಹಿಡಿದು ಇಲಿಗಳನ್ನು ತಿನ್ನಲು ಪ್ರಯತ್ನಿಸಿತು. ಆದರೆ ಅದಕ್ಕೆ ಸೋರೆಕಾಯಿಯ ಒಳಗೆ ಮೂತಿ ತೋರಿಸಲು ಆಗಲಿಲ್ಲ. ಬೇರೆ ದಾರಿ ಕಾಣದೆ ಅದು ಸೋರೆಕಾಯಿಯ ಬುರುಡೆಯನ್ನು ಎತ್ತಿ ನೆಲಕ್ಕೆ ಅಪ್ಪಳಿಸಿತು. ಬುರುಡೆ ಒಡೆಯಿತು. ಕೂಡಲೇ ಇಲಿಗಳು ಹೊರಗೆ ಹಾರಿ ಚೆಲ್ಲಾಪಿಲ್ಲಿಯಾಗಿ ಓಡಿದವು. ನರಿ ಅವುಗಳನ್ನು ಹಿಡಿಯಲು ಅತ್ತಿತ್ತಲಾಗ ಹಾಕಿತು. ಅದರ ಪಾಡು ನೋಡಿ ಕಾಗೆ ತಮಾಷೆಯಲ್ಲಿ ನಕ್ಕಿತು. ಗೆಳೆಯ, ನನ್ನನ್ನು ಊಟಕ್ಕೆ ಕರೆದು ಈಗ ತಮಾಷೆ ಮಾಡುತ್ತಿದ್ದೀಯಾ? ತಡಿ, ನಾನು ಈ ಇಲಿಗಳನ್ನು ಮೊದಲು ಹಿಡಿಯುತ್ತೇನೆ, ಅನಂತರ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಎಂದು ನರಿ ಮನಸ್ಸಿನಲ್ಲಿ ಹೇಳಿಕೊಂಡಿತು. ನರಿ ಹೇಗೋ 3 ಇಲಿಗಳನ್ನು ಹಿಡಿದು ತಿಂದಿತು. ಕೊನೆಗೆ ಒಂದು ಇಲಿಯನ್ನು ಹಿಡಿಯುವ ನೆಪದಲ್ಲಿ ಕಾಗೆಯ ಮೇಲೆಯೇ ಹಾರಿ ಅದನ್ನೇ ತಿಂದು ಹಾಕಿತು. ನರಿಗೆ ಈಗ ಸಮಾಧಾನ ಆಯಿತು. ಒಂದು ಸೋರೆಕಾಯಿ ತುಂಬ ಇಲಿಗಳನ್ನು ತಿಂದೆ, ಗೆದ್ದಲು ಹುತ್ತದ ಬಳಿ ಕಾಗೆಗಳನ್ನೇ ತಿಂದೆ, ತೈ 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 ಎಂದು ಹಾಡುತ್ತಾ ಕುಣಿಯುತ್ತಾ ಮನೆಯ ದಾರಿ ಹಿಡಿಯಿತು. ಮುಂದೆ ಹೋದಾಗ ದಾರಿಯ ಅಡ್ಡದಲ್ಲಿ ಒಂದು ಕೋಳಿ ಮರಿ ನಿಂತಿತ್ತು. ಒಂದು ಸೋರೆಕಾಯಿ ತುಂಬ ಇಲಿಗಳನ್ನು ತಿಂದೆ, ಗೆದ್ದಲು ಹುತ್ತದ ಬಳಿ ಕಾಗೆಯನ್ನೇ ತಿಂದೆ, ದಾರಿ ಬಿಡು ಕೋಳಿ ಮರಿ, ದಾರಿ ಬಿಡು, ಇಲ್ಲ ಅಂದರೆ ನಿನ್ನನ್ನೇ ತಿಂದೆನು ಎಂದು ನರಿ ಎಚ್ಚರಿಸಿತು. ಕೋಳಿ ಮರಿ ದಾರಿ ಬಿಡಲಿಲ್ಲ. ನರಿ ಅದನ್ನು ಗಬಕ್ಕನೆ ತಿಂದು ಹಾಕಿತು. ದಾರಿಯಲ್ಲಿ ಅದಕ್ಕೆ ಒಂದು ಆಡು, ಒಂದು ಕುರಿ ಮತ್ತು ಒಂದು ಎಮ್ಮೆ ಸಿಕ್ಕಿತು. ನರಿ ಇಲಿ ತಿಂದೆ, ಕಾಗೆ ತಿಂದೆ, ಕೋಳಿ ತಿಂದೆ ಎಂದೆಲ್ಲ ತನ್ನ ಸಾಹಸದ ಹಾಡು ಹಾಡುತ್ತಾ ದಾರಿ ಬಿಡು, ದಾರಿ ಬಿಡು ಎಂದು ಅವುಗಳನ್ನು ನರಿ ಎಚ್ಚರಿಸಿತು. ಆದರೆ ಅವು ನರಿಯ ಮಾತು ಕೇಳಲಿಲ್ಲ. ನರಿ ಬಡಪಾಯಿ ಆಡು ಮತ್ತು ಕುರಿಯನ್ನು ಅಲ್ಲಿಂದಿಲ್ಲಿಗೆ ನುಂಗಿ ಹಾಕಿತು. ಎಮ್ಮೆಯ ಹೊಟ್ಟೆ ಹರಿದು ಅದರ ಮಾಂಸ ತಿಂದಿತು. ಇನ್ನು ಮುಂದೆ ಹೋದಾಗ ನರಿಗೆ ದಾರಿಯಲ್ಲಿ ಒಂದು ನೀರಿನ ಹೊಂಡ ಸಿಕ್ಕಿತು. ಇಲಿ ತಿಂದೆ, ಕಾಗೆ ತಿಂದೆ, ಕೋಳಿ ಮರಿ, ಆಡು, ಕುರಿ, ಸೊಕ್ಕಿನ ಎಮ್ಮೆ ಕೂಡ ತಿಂದೆ, ದಾರಿ ಬಿಡು ಹೊಂಡಪ್ಪ, ದಾರಿ ಬಿಡು, ಇಲ್ಲ ಅಂದರೆ ನಿನ್ನನ್ನೇ ತಿಂದೇನು ಎಂದು ನರಿ ಎಚ್ಚರಿಸಿತು. ಹೊಂಡ ದಾರಿ ಬಿಡಲಿಲ್ಲ. ನರಿ ಅದರ ನೀರನ್ನೆಲ್ಲ ಕುಡಿದು ಖಾಲಿ ಮಾಡಿತು. ಈಗ ನರಿಯ ಹೊಟ್ಟೆ ಭಾರವಾಗಿತ್ತು. ಅದು ನಿಧಾನವಾಗಿ ಕಾಲೆಳೆಯುತ್ತಾ ಮನೆಯ ದಾರಿ ಹಿಡಿಯಿತು. ಮುಂದೆ ಹೋದಾಗ ದಾರಿಯ ಅಡ್ಡಕ್ಕೆ ಒಂದು ಬೇಲಿಯ ಗೂಟ ಇತ್ತು. ಇಲಿ ತಿಂದೆ, ಕಾಗೆ ತಿಂದೆ, ಕೋಳಿ ಮರಿ, ಆಡು, ಕುರಿ, ಸೊಕ್ಕಿನ ಎಮ್ಮೆ ಕೂಡ ತಿಂದೆ, ದಾರಿ ಬಿಡು ಗೂಟಪ್ಪ, ದಾರಿ ಬಿಡು, ಇಲ್ಲ ಅಂದರೆ ನಿನ್ನ ಮೇಲಿಂದ ಹಾರುವೆ ಎಂದು ಎಚ್ಚರಿಸಿತು. ಗೂಟ ದಾರಿ ಬಿಡಲಿಲ್ಲ. ನರಿ ಗೂಟದ ಮೇಲಿನಿಂದ ಹಾರಲು ಪ್ರಯತ್ನಿಸಿತು. ಆದರೆ ಹೊಟ್ಟೆ ಭಾರವಾದ ಕಾರಣ ಅದಕ್ಕೆ ಹೆಚ್ಚು ಎತ್ತರ ಹಾರಲು ಸಾಧ್ಯವಾಗಲಿಲ್ಲ. ಅದು ಬೇಲಿಯ ಗೂಟದ ಮೇಲೆಯೇ ಬಿತ್ತು. ಗೂಟ ಅದರ ಹೊಟ್ಟೆಯನ್ನು ಹರಿದು ಹಾಕಿತು. ನರಿ ಒದ್ದಾಡುತ್ತಾ ಸತ್ತೇ ಹೋಯಿತು. ಅಲ್ಲಿಗೆ ಕಿತಾಪತಿ ನರಿಯ ಕತೆ ಮುಗಿಯಿತು.